ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ನೀವಿಬ್ರು ಕೂತಿರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಸರಿ, ಇವತ್ತು ನಾನೇ ನಿಮಗೆ ಏನಾದರೂ ತಿನ್ನೋದಕ್ಕೆ ಮಾಡಿಕೊಟ್ರೆ ಹೇಗೆ? ಇರಿ. ಮಾವ, ನೀವು ನಮ್ಮನೆಲ್ಲ ಅಡುಗೆ ಮಾಡ್ತೀರಾ? ಬೇಡ ಮಾವ, ನಾನೇ ಮಾಡ್ಕೊಂಡು ಬರ್ತೀನಿ. ಯಾಕೆ ಮಾಡಿಕೊಡ್ಬಾರ್ದು? ರೆಸ್ಟೋರೆಂಟಲ್ಲಿ ಯಾರ್ಯಾರಿಗೂ ಅಡುಗೆ ಮಾಡ್ತೀವಿ, ಇಲ್ಲಿ ನಮ್ಮ ಮನೆಯವ್ರಿಗೆ ನಾನು ಅಡುಗೆ ಮಾಡಿಕೊಡ್ಬಾರ್ದಾ? ನಿನಗೆ ಅವಲಕ್ಕಿ ಉಪ್ಪಿಟ್ಟು ಇಷ್ಟ ಅಂತ ನನಗೆ ಗೊತ್ತು, ಅದನ್ನೇ ಮಾಡಿಕೊಡ್ಲಾ? ಅಯ್ಯೋ ಮಾವ, ನಿಮ್ಗೆ ಯಾಕೆ ಇದೆಲ್ಲ ತೊಂದರೆ? ನೀವು ಯಾಕೆ ಇಲ್ಲಿ ಬಂದ್ರಿ? ಬನ್ನಿ, ನೀವಲ್ಲಿ ಕೂತ್ಕೊಳ್ಳಿ. ನೀವು ಇಲ್ಲಿ ಬರಬಾರ್ದು, ನಾನು ಮಾಡಿ ಬಡಿಸ್ತೀನಿ ಅಂತ ಹೇಳಿದ್ನಲ್ಲ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಬಿಸಿ ಬಿಸಿ ಅವಲಕ್ಕಿ ರೆಡಿ. ತಿಂದು ರುಚಿ ಹೇಗಿದೆ ಅಂತ ಹೇಳಿ. ಮಾವ, ನಿಜವಾಗ್ಲೂ ಸೂಪರ್ ಆಗಿದೆ ಮಾವ. ಮಾಧವ, ಪ್ರೀತಿ ಅಂತಂದ್ರೆ ಇದೇ ಅಲ್ವೇನೋ. ನಮ್ಮಲ್ಲೂ ಇಷ್ಟು ಜನ ಇದ್ದಾರೆ, ಯಾರಿಗಾದರೂ ಏನಾದ್ರು ಮಾಡಿಕೊಡಿ ಅಂತ ಹೇಳಿದ್ರೆ ಹ್ಞೂ ಅಂತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಓ ಮಾಧವರಾಯರು, ಯಾವಾಗ ಬಂದ್ರಿ? ಇಲ್ಲ, ಈ ಕಡೆ ಕೆಲಸ ಇತ್ತು, ಅದಕ್ಕೆ ಬಂದು ಸುಮ್ಮನೆ ನೋಡ್ಕೊಳ್ಳೋಣ ಅಂತ. ಬಾಸು, ತಿಂಡಿ ರೆಡಿನಾ? ಬಾಸ, ಮತ್ತೆ ಕೂತ್ಕೋ. ಇದೇನಿದು? ಇವ್ರು ಯಾವಾಗ ಬಂದ್ರು? ಸರ್, ನೀವೇನ್ ಮಾಡ್ತಿದ್ರ ಇಲ್ಲಿ? ಬನ್ನಿ ಪ್ಲೀಸ್. ಸಮರ್, ಮಾವ ನಮಗೋಸ್ಕರ ಎಷ್ಟು ರುಚಿಯಾಗಿ ತಿಂಡಿ ಮಾಡಿದ್ದಾರೆ. ನೀನು ಕೂತ್ಕೋ ಬಾ, ನಿಂಗೂ ಬಡಿಸ್ತೀನಿ. ಸರ್, ದಯವಿಟ್ಟು ಕ್ಷಮಿಸಿ. ನೀವು ನಮ್ಮನೆಗೆ ಬಂದು ತಿಂಡಿ ಮಾಡ್ಕೊಡೋ ಅವಶ್ಯಕತೆ ಇಲ್ಲ. ನೀವು ನನಗೆ ಬಾಸ್ ಆಗಿರಿ ಅಷ್ಟೇ. ಮನೆಯವರಾಗಕ್ಕೆ ಬರಬೇಡಿ. ಏನಾದ್ರೂ ಕೆಲಸ ಇದ್ರೆ ಹೇಳಿ, ಇಲ್ಲಾಂದ್ರೆ ದಯವಿಟ್ಟು ಹೊರಡಿ. ಏನು ಅಂತ ಮಾತಾಡ್ತಾ ಇದ್ದೀಯಾ? ಮನೆಗೆ ಬಂದವ್ರ ಹತ್ರ ಹೀಗ ನಡ್ಕೊಳ್ಳೋದು ಅಲ್ವೋ? ಅವರು ಪ್ರೀತಿಯಿಂದ ನಮಗೆಲ್ಲ ತಿಂಡಿ ಮಾಡಿಕೊಟ್ಟಿದ್ದಾರೆ. ಮನೇಲಿ ಇಷ್ಟು ಜನ ಇದ್ದಿರಲ್ಲ,
ಒಬ್ಬರಾದರೂ ಆ ಒಂದು ಪ್ರೀತಿ ಕಾಳಜಿ ತೋರಿಸಿದ್ದೀರಾ ನೀವು? ಅಂಥದ್ರಲ್ಲಿ ಬೇರೆ ಯಾರಾದರೂ ಬಂದು ಪ್ರೀತಿ ಕಾಳಜಿ ತೋರಿಸ್ತೀವಿ ಅಂತಂದ್ರೆ ನೀವು ಹೊಟ್ಟೆ ಹುರಿದೋಗುತ್ತಾ? ತಾತ ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರಿ. ಸರ್, ಕೆಲ್ಸದ ವಿಷಯ ಏನಾದ್ರೂ ಇದ್ರೆ ಹೇಳಿ, ಇಲ್ಲಾಂದ್ರೆ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ ಬೇಡ, ಸರಿ ನಾನು ಬರ್ತೀನಿ. ಮಾವ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನಂಗೇನು ಬೇಜಾರಿಲ್ಲ. ಮಾಧವ ನೋಡು, ನಿನಗೆ ಅವನ ಸ್ವಭಾವ ಏನು ಅಂತ ಚೆನ್ನಾಗಿ ಗೊತ್ತಿದೆ ಅಲ್ವಾ? ನೀನು ಯಾಕೆ ಬರಿ ಮಾಡ್ಕೋತೀಯ? ಮಾಧವ, ಈ ಮನೆ ನನ್ನದು, ದತ್ತಂದು. ಈ ಮನೆಯಲ್ಲಿ ನಾನು ಹೇಳಿದ್ದೆ ನಡೆಯುತ್ತೆ ಹೊತ್ತು ಬೇರೆ ಯಾರು ಹೇಳಿದ್ದು ನಡೆಯಲ್ಲ. ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಕಣೋ. ಪರವಾಗಿಲ್ಲ ತಾತ, ನೀವು ಆರಾಮಾಗ್ತೀನಿ, ನನಗೂ ಚೂರು ಕೆಲಸ ಇದೆ, ಬರ್ತೀನಿ. ಸಮರ್, ನಿನ್ನ ಮಾತಿಂದ ಅವ್ರಿಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅವ್ರು ಎಷ್ಟು ಪ್ರೀತಿಯಿಂದ ನಮಗೆ ತಿಂಡಿ ಮಾಡಿಕೊಟ್ರು ಕಣೋ. ಯಾಕೋ ಹೀಗೆ ಮಾಡಿದೆ? ನಿನಗೇನಾದ್ರೂ ತಿಂಡಿ ಬೇಕು ಅಂದ್ರೆ ನನ್ನನ್ನು ಕೇಳು, ನಾನು ಮಾಡ್ಕೊಡ್ತೀನಿ. ಅವ್ರು ಬಂದು ನಮ್ಮನೇಲಿ ತಿಂಡಿ ಮಾಡೋದು. ಇದೇ ತರ ಅವ್ರು ನಮ್ಮ ಅಮ್ಮಂಗೆ ಹತ್ರ ಆಗಿ ನಮ್ಮ ಅಮ್ಮನೇ ನನ್ನಿಂದ ಕಿತ್ಕೊಂಡ್ರು. ಅದ್ ಸಾಲದು ಅಂತ ಇವಾಗ ಅವ್ರ ಮಗ ಬೇರೆ ನನ್ನಮ್ಮನ ಅವರಮ್ಮ ಅಂತ ಹೇಳ್ತಾ ಇದ್ದಾನೆ. ಫ್ಯಾಮಿಲಿ ನೆನ್ಸ್ಕೊಂಡ್ರೆ ಒಂಥರ ಭಯ ಆಗ್ತಾ ಇದೆ. ಅವ್ರ ಸಂಬಂಧಗಳು ಚೆನ್ನಾಗಿರ್ಬೇಕು, ನಮ್ಮ ಸಂಬಂಧಗಳು ಕಳ್ಕೋಬೇಕು. ಇವರಿಂದ ನಿಮ್ಮನ್ನ ಕಳ್ಕೊಂತೀನೋ ಅಂತ ಭಯ ನನಗೆ. ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಕೋಪ ಇದ್ದಿದ್ರಣ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ನೀವು ನನ್ನ ಮಾವ ಅನ್ನೋ ಗೌರವ ಇರೋದಕ್ಕೆ ಇಲ್ಲಿ ತನಕ ಬಂದಿದ್ದೀನಿ. ನನಗೆ ಗೌರವ ಬೇಕಾಗಿಲ್ಲ, ನನ್ನ ಮಾತಿನ ಮೇಲೆ ನಂಬಿಕೆ ಇದ್ರೆ ಸಾಕು. ಆ ನಂಬಿಕೆ ಹೇಗೆ ತಾನೇ ಬರುತ್ತೆ ಹೇಳಿ? ನೀವು ಅದಕ್ಕೆ ವಿಚಾರದಲ್ಲಿ ಅಂಥ ದೊಡ್ಡ ಸುಳ್ಳು ಹೇಳಬಾರ್ದಿತ್ತು. ಇಷ್ಟಕ್ಕೂ ಈ ವಯಸ್ಸಲ್ಲಿ ಆಸ್ತಿ ಇಟ್ಕೊಂಡು ನಾನೇನು ಮಾಡಲಿ? ಅನಾಥಾಶ್ರಮಕ್ಕೆ ಹೋಗೋ ಆಸ್ತಿನ ನಮ್ಮಲ್ಲೇ ಇದ್ಕೊಳ್ಳಿ ಅನ್ನೋ ಉದ್ದೇಶ ನಾನು ಹಾಗೆ ಮಾತಾಡಿದೆ. ಆದರೆ ಎಲ್ಲರೂ ಅದನ್ನೇ ತಪ್ಪಾಗಿ ತಿಳ್ಕೊಂಡು ನನ್ನ ವಿಲನ್ ಮಾಡು. ಅವಳನ್ನ ಮಗಳಾಗೆ ಪ್ರೀತಿಸ್ತೀನಿ ಅನ್ನೋದು ಬಿಟ್ಟು ಮಗಳೇ ಅನ್ಕೊಂಡು ಪ್ರೀತಿಸ್ತೀನಿ ಅಂದೆ. ಇದು ತಪ್ಪ? ದೀಪಿಕಾ ನನ್ನ ಹತ್ರ ಎಲ್ಲ ಹೇಳಿದ್ಲು. ಆಗ ನಿಮ್ಮ ಮನಸ್ಸಲ್ಲಿ ಅಂಥ ಒಳ್ಳೆ ಉದ್ದೇಶ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ದೀಪಿಕಾ ಹೇಳಿದ್ಮೇಲೆ ನೀವೇನು ಅನ್ನೋದು ನನಗೆ ಅರ್ಥ ಆಯಿತು. ಸದ್ಯ ನಿನಗಾರು ಅರ್ಥ ಆಯ್ತಲ್ಲ. ನಿಮ್ಮ ಮನೆಯವ್ರ ಪಾಲಿಗೆ ನಾನು ಮನುಷ್ಯತ್ವ ಇಲ್ದಿರೋ ರಾಕ್ಷಸ. ಅವರೆಲ್ಲ ಹೇಗೆ ಟ್ರೀಟ್ ಮಾಡಿದ್ರು ಅಂತ ನೀನೇ ನೋಡಿದ್ಯಲ್ಲ. ನಿಮ್ಮಪ್ಪ ನನ್ನ ಮೇಲೆ ಕೈ ಮಾಡ್ಬೋದಾ? ಅವಿನಾಶ್ ನನ್ನ ಕತ್ತಿರಿ ದಪ್ತೀನಿ ಅನ್ಬೋದಾ? ಐ ಆಮ್ ಸಾರಿ, ಅವ್ರು ಹಾಗೆ ಮಾಡಿದ ತಪ್ಪು. ಅದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಿದ್ದೀನಿ. ಸಾರಿ ಕೇಳಿದ್ರೆ ಹೋದ ಮಾನ ವಾಪಸ್ ಬರಲ್ಲ. ಆದರೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇಷ್ಟು ದೂರ ಬಂದಿದೆಯಲ್ಲ, ಅಷ್ಟು ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.